ಹುಣಸೆ ಹಣ್ಣು ರುಚಿಯಲ್ಲಿ ಹುಳಿಯಾದರೂ ಕೂಡ ಆರೋಗ್ಯಕ್ಕೆ ಬಲು ಸಿಹಿ ಅಂದ್ರೆ ತಪ್ಪಲ್ಲ. ಇಂತಹ ನೈಸರ್ಗಿಕ ಹುಣಸೆಗೆ ಸದ್ಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಬಂದಿದ್ದು ಆ ಜಿಲ್ಲೆಯ ರೈತರು ಫುಲ್ ಖುಷಿಯಾಗಿದ್ದಾರೆ. ಹುಣಸೆ ಹಣ್ಣು ಅಂದ್ರೆ ಯಾರಿಗೆ ಇಷ್ಟವಿಲ್ಲ ಹೇಳಿ? ಹುಣಸೆ ಹಣ್ಣು ಎಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ. ಇನ್ನು ಇಲ್ಲಿ ನೋಡಿ, ರಾಶಿ ರಾಶಿ ಹುಣಸೆ ಹಣ್ಣನ್ನ ಮರದಿಂದ ಬಿಡಿಸಿ ಚೀಲಕ್ಕೆ ತುಂಬಿಸುತ್ತಿದ್ದಾರೆ. ಹುಣಸೆ ಹಣ್ಣಿಗೆ ಭಾರಿ ಡಿಮ್ಯಾಂಡ್. ಹೀಗೆ ಹುಣಸೆ ಹಣ್ಣನ್ನ ರಾಶಿ ರಾಶಿ ಹಾಕಿರುವ ವ್ಯಾಪಾರಿಗಳು. ಮತ್ತೊಂದೆಡೆ ರೈತರಿಂದ ಖರೀದಿ ಮಾಡಿದ ಹುಣಸೆಕಾಯಿಯನ್ನ ಮರದಿಂದ ಬಿಡಿಸಿ ಹಣ್ಣು ಮಾಡಿ ಮಾರಾಟ ಮಾಡುತ್ತಿರುವ ರೈತರು. ಹೌದು, ಕೋಲಾರ ಹಾಗೂ ಶ್ರೀನಿವಾಸಪುರ ತಾಲೂಕಿನಲ್ಲಿ ಹೆಚ್ಚಾಗಿ ಸಿಗುವ ಹುಣಸೆಗೆ ಭಾರಿ ಡಿಮ್ಯಾಂಡ್ ಇದೆ. ನೇರವಾಗಿ ಮರಗಳಿಂದ ಹುಣಸೆ ಹಣ್ಣನ್ನು ಬಿಡಿಸಿ ಅದನ್ನು ಹಣ್ಣು ಮಾಡಿ ವ್ಯಾಪಾರ ಮಾಡ್ತಾರೆ. ಮರಗಳು 12 ಮರ ಇದೆ. 12 ಮರ 2 ವರ್ಷದಲ್ಲಿ 40,000 ಕೊಟ್ಟಿದ್ರೆ, ವರ್ಷದಲ್ಲಿ 15,000 ಕೊಟ್ಟಿದ್ರೆ, ಈ ಸಾರಿ 25 ಕೊಟ್ಟಿದ್ರು ಇವ್ರಿಗೆ. ಆದರೆ ದಿನದಿನಿಗೆ ಅದೇ ಕೂಲರ್ ಡಿಮ್ಯಾಂಡಿಂದ 2 ವರ್ಷದಾಗ 700 ಇತ್ತು ಕೂಲರ್ಗೆ, ಈ ಸಾರಿ 1000 ಆಗಿದೆ. ಆ ಕೂಲರ್ನಿಂದ ರೇಟ್ ಡೌನ್ ಮಾಡಿ ತೆಗಿತಾರೆ ಮರಗಳು. ಅದರಲ್ಲಿ ನಾವು ಉದುರಿಸೋರೆಲ್ಲ ಹೋದಷ್ಟು ಕೊಡಲಿ ಅಂತ ಕೇಳಿದಷ್ಟು ಕೊಟ್ಬಿಡೋದೆ. ಮರದಲ್ಲಿರುವ ಹುಣಸೆಕಾಯಿಯನ್ನ ವ್ಯಾಪಾರಿ 5,000 ರೂಪಾಯಿಗೆ ಖರೀದಿ ಮಾಡಿದ್ರೆ ಅದರಲ್ಲಿ ಕನಿಷ್ಠ 500ರಿಂದ 1,000 ಕೆಜಿ ಹುಣಸೆಕಾಯಿ ಸಿಗುತ್ತೆ. ಅದನ್ನ ಹಣ್ಣು ಮಾಡಿ ಮಾರುಕಟ್ಟೆಗೆ ಹಾಕಿದ್ರೆ ಒಂದಷ್ಟು ಹಣ ಸಿಗುತ್ತೆ. ಗುಣಮಟ್ಟದ ಹುಣಸೆ ಹಣ್ಣಿಗೆ ಕೆಜಿಗೆ 30ರಿಂದ 60 ರೂಪಾಯಿಯವರೆಗೂ ಮಾರಾಟವಾಗುತ್ತಿದೆ. ಇನ್ನು ಇಲ್ಲಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಮಾರುಕಟ್ಟೆಗೆ ಹಾಕಲಾಗುತ್ತೆ. ಅಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹುಣಸೆ ರಫ್ತಾಗುತ್ತೆ. ಹುಣಸೆ ಮರ ಅಂದರೆ ಹುಣಸೆಕಾಯಿ ಹಿಂದೆ ನೀವು ನೋಡಿಲ್ಲ, ಹಿಂದೆ ತಲೆಮಾರಿಗಳಿಂದ 200 ವರ್ಷಗಳಿಂದ ಬಂದಿರುವಂಥ ಒಂದು ತೋಟಗಾರಿಕೆ ಬೆಳೆ. ಅಂದರೆ ರೈತರಿಗೆ ಇವತ್ತು ಯಾವುದೇ ಖರ್ಚು ವೆಚ್ಚಗಳು ಔಷಧಿ ಇಲ್ಲದಂಥ ಹುಣಸೆ ಗಿಡ. ಹಿಂದೆ ಇದರಿಂದ ದೊಡ್ಡವರು ಹಿಂದಿನ ಕಾಲದಲ್ಲಿ ಲಕ್ಷಾಧಿಪತಿ ಆಗಿದ್ದಾರೆ. ಇವಾಗ ಏನಾಗಿದೆ ಅಂದರೆ 2 ವರ್ಷದಲ್ಲಿ ಕೊರೋನಾ ಬಂದಿರೋದ್ರಿಂದ ಹೆಚ್ಚು ವ್ಯಾಪಾರಸ್ಥರು ಬರ್ತಾ ಇಲ್ಲ, ಬೇರೆ ಕಡೆ ಪಾರ್ಸಲ್ ಹೋಗ್ತಾರಿಂದ ಲಕ್ಷಾಂತರ ವ್ಯಾಪಾರಸ್ಥರು ಕೈ ಸುಟ್ಕೊಂಡು ಇವತ್ತು ಸಾಲದಲ್ಲಿದ್ದಾರೆ. ಕೆಲವು ರೈತರು ಹುಣಸೆಕಾಯಿ ಕಟಾವು ಮಾಡೋಕ್ಕೆ ಬರದೇ ಇರುವಾಗ ಸ್ವಂತ ರೈತರು ಕೂಲಿ ಆಳುಗಳ ಅಭಾವ ಹೆಚ್ಚಾಗಿದೆ. ಇವತ್ತು 1,500 ಕೊಡಬೇಕು ಒಂದು ಗಂಡಸರು ಒಂದು ಮರ ಹತ್ತಿ ಕಾಯಿ ಕಟಾವು ಮಾಡಬೇಕಾ. ಅದು ಹೋದ ವರ್ಷನೂ ಬಿಟ್ಬಿಟ್ಟಿದ್ದು 2 ವರ್ಷದಲ್ಲಿ. ಈ ಬಾರಿ ಏನೋ ಚೇತರಿಸ್ಕೊಳ್ತಾ ಇದೆ. ಹುಣಸೆ ಮರ ಮುಪ್ಪಾದರೂ ಅದರ ಹುಳಿ ಮಾತ್ರ ಕಡಿಮೆ ಆಗಲ್ಲ. ಹೀಗಾಗಿ ನೈಸರ್ಗಿಕವಾಗಿ ಸಿಗುವ ಈ ಹಣ್ಣು ಆರೋಗ್ಯಕ್ಕೂ ಸೈ, ರುಚಿಗೂ ಸೈ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಹುಣಸೆ ಹಣ್ಣು ರುಚಿಯಲ್ಲಿ ಹುಳಿಯಾದರೂ ಕೂಡ ಆರೋಗ್ಯಕ್ಕೆ ಬಲು ಸಿಹಿ ಅಂದ್ರೆ ತಪ್ಪಲ್ಲ. ಇಂತಹ ನೈಸರ್ಗಿಕ ಹುಣಸೆಗೆ ಸದ್ಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಬಂದಿದ್ದು ಆ ಜಿಲ್ಲೆಯ ರೈತರು ಫುಲ್ ಖುಷಿಯಾಗಿದ್ದಾರೆ. ಹುಣಸೆ ಹಣ್ಣು ಅಂದ್ರೆ ಯಾರಿಗೆ ಇಷ್ಟವಿಲ್ಲ ಹೇಳಿ? ಹುಣಸೆ ಹಣ್ಣು ಎಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ. ಇನ್ನು ಇಲ್ಲಿ ನೋಡಿ, ರಾಶಿ ರಾಶಿ ಹುಣಸೆ ಹಣ್ಣನ್ನ ಮರದಿಂದ ಬಿಡಿಸಿ ಚೀಲಕ್ಕೆ ತುಂಬಿಸುತ್ತಿದ್ದಾರೆ. ಹುಣಸೆ ಹಣ್ಣಿಗೆ ಭಾರಿ ಡಿಮ್ಯಾಂಡ್. ಹೀಗೆ ಹುಣಸೆ ಹಣ್ಣನ್ನ ರಾಶಿ ರಾಶಿ ಹಾಕಿರುವ ವ್ಯಾಪಾರಿಗಳು. ಮತ್ತೊಂದೆಡೆ ರೈತರಿಂದ ಖರೀದಿ ಮಾಡಿದ ಹುಣಸೆಕಾಯಿಯನ್ನ ಮರದಿಂದ ಬಿಡಿಸಿ ಹಣ್ಣು ಮಾಡಿ ಮಾರಾಟ ಮಾಡುತ್ತಿರುವ ರೈತರು. ಹೌದು, ಕೋಲಾರ ಹಾಗೂ ಶ್ರೀನಿವಾಸಪುರ ತಾಲೂಕಿನಲ್ಲಿ ಹೆಚ್ಚಾಗಿ ಸಿಗುವ ಹುಣಸೆಗೆ ಭಾರಿ ಡಿಮ್ಯಾಂಡ್ ಇದೆ. ನೇರವಾಗಿ ಮರಗಳಿಂದ ಹುಣಸೆ ಹಣ್ಣನ್ನು ಬಿಡಿಸಿ ಅದನ್ನು ಹಣ್ಣು ಮಾಡಿ ವ್ಯಾಪಾರ ಮಾಡ್ತಾರೆ. ಮರಗಳು 12 ಮರ ಇದೆ. 12 ಮರ 2 ವರ್ಷದಲ್ಲಿ 40,000 ಕೊಟ್ಟಿದ್ರೆ, ವರ್ಷದಲ್ಲಿ 15,000 ಕೊಟ್ಟಿದ್ರೆ, ಈ ಸಾರಿ 25 ಕೊಟ್ಟಿದ್ರು ಇವ್ರಿಗೆ. ಆದರೆ ದಿನದಿನಿಗೆ ಅದೇ ಕೂಲರ್ ಡಿಮ್ಯಾಂಡಿಂದ 2 ವರ್ಷದಾಗ 700 ಇತ್ತು ಕೂಲರ್ಗೆ, ಈ ಸಾರಿ 1000 ಆಗಿದೆ. ಆ ಕೂಲರ್ನಿಂದ ರೇಟ್ ಡೌನ್ ಮಾಡಿ ತೆಗಿತಾರೆ ಮರಗಳು. ಅದರಲ್ಲಿ ನಾವು ಉದುರಿಸೋರೆಲ್ಲ ಹೋದಷ್ಟು ಕೊಡಲಿ ಅಂತ ಕೇಳಿದಷ್ಟು ಕೊಟ್ಬಿಡೋದೆ. ಮರದಲ್ಲಿರುವ ಹುಣಸೆಕಾಯಿಯನ್ನ ವ್ಯಾಪಾರಿ 5,000 ರೂಪಾಯಿಗೆ ಖರೀದಿ ಮಾಡಿದ್ರೆ ಅದರಲ್ಲಿ ಕನಿಷ್ಠ 500ರಿಂದ 1,000 ಕೆಜಿ ಹುಣಸೆಕಾಯಿ ಸಿಗುತ್ತೆ. ಅದನ್ನ ಹಣ್ಣು ಮಾಡಿ ಮಾರುಕಟ್ಟೆಗೆ ಹಾಕಿದ್ರೆ ಒಂದಷ್ಟು ಹಣ ಸಿಗುತ್ತೆ. ಗುಣಮಟ್ಟದ ಹುಣಸೆ ಹಣ್ಣಿಗೆ ಕೆಜಿಗೆ 30ರಿಂದ 60 ರೂಪಾಯಿಯವರೆಗೂ ಮಾರಾಟವಾಗುತ್ತಿದೆ. ಇನ್ನು ಇಲ್ಲಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಮಾರುಕಟ್ಟೆಗೆ ಹಾಕಲಾಗುತ್ತೆ.
ಅಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹುಣಸೆ ರಫ್ತಾಗುತ್ತೆ. ಹುಣಸೆ ಮರ ಅಂದರೆ ಹುಣಸೆಕಾಯಿ ಹಿಂದೆ ನೀವು ನೋಡಿಲ್ಲ, ಹಿಂದೆ ತಲೆಮಾರಿಗಳಿಂದ 200 ವರ್ಷಗಳಿಂದ ಬಂದಿರುವಂಥ ಒಂದು ತೋಟಗಾರಿಕೆ ಬೆಳೆ. ಅಂದರೆ ರೈತರಿಗೆ ಇವತ್ತು ಯಾವುದೇ ಖರ್ಚು ವೆಚ್ಚಗಳು ಔಷಧಿ ಇಲ್ಲದಂಥ ಹುಣಸೆ ಗಿಡ. ಹಿಂದೆ ಇದರಿಂದ ದೊಡ್ಡವರು ಹಿಂದಿನ ಕಾಲದಲ್ಲಿ ಲಕ್ಷಾಧಿಪತಿಯಾಗಿದ್ದಾರೆ. ಇವಾಗ ಏನಾಗಿದೆ ಅಂದರೆ 2 ವರ್ಷದಲ್ಲಿ ಕೊರೋನಾ ಬಂದಿರೋದ್ರಿಂದ ಹೆಚ್ಚು ವ್ಯಾಪಾರಸ್ಥರು ಬರ್ತಾ ಇಲ್ಲ, ಬೇರೆ ಕಡೆ ಪಾರ್ಸಲ್ ಹೋಗ್ತಾರಿಂದ ಲಕ್ಷಾಂತರ ವ್ಯಾಪಾರಸ್ಥರು ಕೈ ಸುಟ್ಕೊಂಡು ಇವತ್ತು ಸಾಲದಲ್ಲಿದ್ದಾರೆ. ಕೆಲವು ರೈತರು ಹುಣಸೆಕಾಯಿ ಕಟಾವು ಮಾಡೋಕ್ಕೆ ಬರದೇ ಇರುವಾಗ ಸ್ವಂತ ರೈತರು ಕೂಲಿ ಆಳುಗಳ ಅಭಾವ ಹೆಚ್ಚಾಗಿದೆ. ಇವತ್ತು 1500 ಕೊಡಬೇಕು ಒಂದು ಗಂಡಸರು ಒಂದು ಮರ ಹತ್ತಿ ಕಾಯಿ ಕಟಾವು ಮಾಡಬೇಕಾ. ಅದು ಹೋದ ವರ್ಷನೂ ಬಿಟ್ಬಿಟ್ಟಿದ್ದು 2 ವರ್ಷದಲ್ಲಿ. ಈ ಬಾರಿ ಏನೋ ಚೇತರಿಸ್ಕೊಳ್ತಾ ಇದೆ. ಹುಣಸೆ ಮರ ಮುಪ್ಪಾದರೂ ಅದರ ಹುಳಿ ಮಾತ್ರ ಕಡಿಮೆ ಆಗಲ್ಲ. ಹೀಗಾಗಿ ನೈಸರ್ಗಿಕವಾಗಿ ಸಿಗುವ ಈ ಹಣ್ಣು ಆರೋಗ್ಯಕ್ಕೂ ಸೈ, ರುಚಿಗೂ ಸೈ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಹುಣಸೆ ಹಣ್ಣು ರುಚಿಯಲ್ಲಿ ಹುಳಿಯಾದರೂ ಕೂಡ ಆರೋಗ್ಯಕ್ಕೆ ಬಲು ಸಿಹಿ ಅಂದರೆ ತಪ್ಪಲ್ಲ. ಇಂತಹ ನೈಸರ್ಗಿಕ ಹುಣಸೆಗೆ ಸದ್ಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಬಂದಿದ್ದು ಆ ಜಿಲ್ಲೆಯ ರೈತರು ಫುಲ್ ಖುಷಿಯಾಗಿದ್ದಾರೆ. ಹುಣಸೆ ಹಣ್ಣು ಅಂದ್ರೆ ಯಾರಿಗೆ ಇಷ್ಟವಿಲ್ಲ ಹೇಳಿ? ಹುಣಸೆ ಹಣ್ಣು ಎಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ. ಇನ್ನು ಇಲ್ಲಿ ನೋಡಿ, ರಾಶಿ ರಾಶಿ ಹುಣಸೆ ಹಣ್ಣನ್ನ ಮರದಿಂದ ಬಿಡಿಸಿ ಚೀಲಕ್ಕೆ ತುಂಬಿಸುತ್ತಿದ್ದಾರೆ. ಹುಣಸೆ ಹಣ್ಣಿಗೆ ಭಾರಿ ಡಿಮ್ಯಾಂಡ್. ಹೀಗೆ ಹುಣಸೆ ಹಣ್ಣನ್ನ ರಾಶಿ ರಾಶಿ ಹಾಕಿರುವ ವ್ಯಾಪಾರಿಗಳು. ಮತ್ತೊಂದೆಡೆ ರೈತರಿಂದ ಖರೀದಿ ಮಾಡಿದ ಹುಣಸೆಕಾಯಿಯನ್ನ ಮರದಿಂದ ಬಿಡಿಸಿ ಹಣ್ಣು ಮಾಡಿ ಮಾರಾಟ ಮಾಡುತ್ತಿರುವ ರೈತರು. ಹೌದು, ಕೋಲಾರ ಹಾಗೂ ಶ್ರೀನಿವಾಸಪುರ ತಾಲೂಕಿನಲ್ಲಿ ಹೆಚ್ಚಾಗಿ ಸಿಗುವ ಹುಣಸೆಗೆ ಭಾರಿ ಡಿಮ್ಯಾಂಡ್ ಇದೆ. ನೇರವಾಗಿ ಮರಗಳಿಂದ ಹುಣಸೆ ಹಣ್ಣನ್ನು ಬಿಡಿಸಿ ಅದನ್ನು ಹಣ್ಣು ಮಾಡಿ ವ್ಯಾಪಾರ ಮಾಡ್ತಾರೆ. ನಮ್ಮದು ಮರಗಳು 12 ಮರ ಇದೆ. 12 ಮರ 2 ವರ್ಷದಲ್ಲಿ 40,000 ಕೊಟ್ಟಿದ್ರೆ, ವರ್ಷದಲ್ಲಿ 15,000 ಕೊಟ್ಟಿದ್ರೆ, ಈ ಸಾರಿ 25 ಕೊಟ್ಟಿದ್ರು ಇವ್ರಿಗೆ. ಆದರೆ ದಿನದಿನಿಗೆ ಅದೇ ಕೂಲರ್ ಡಿಮ್ಯಾಂಡಿಂದ 2 ವರ್ಷದಾಗ 700 ಇತ್ತು ಕೂಲರ್ಗೆ, ಈ ಸಾರಿ 1000 ಆಗಿದೆ. ಆ ಕೂಲರ್ನಿಂದ ರೇಟ್ ಡೌನ್ ಮಾಡಿ ತೆಗಿತಾವ್ರೆ ಮರಗಳು. ಅದರಲ್ಲಿ ನಾವು ಉದುರಿಸೋರೆಲ್ಲ ಹೋದಷ್ಟು ಕೊಡಲಿ ಅಂತ ಕೇಳಿದಷ್ಟು ಕೊಟ್ಬಿಡೋದೆ. ಮರದಲ್ಲಿರುವ ಹುಣಸೆಕಾಯಿಯನ್ನ ವ್ಯಾಪಾರಿ 5,000 ರೂಪಾಯಿಗೆ ಖರೀದಿ ಮಾಡಿದ್ರೆ ಅದರಲ್ಲಿ ಕನಿಷ್ಠ 500ರಿಂದ 1,000 ಕೆಜಿ ಹುಣಸೆಕಾಯಿ ಸಿಗುತ್ತೆ. ಅದನ್ನ ಹಣ್ಣು ಮಾಡಿ ಮಾರುಕಟ್ಟೆಗೆ ಹಾಕಿದ್ರೆ ಒಂದಷ್ಟು ಹಣ ಸಿಗುತ್ತೆ. ಗುಣಮಟ್ಟದ ಹುಣಸೆ ಹಣ್ಣಿಗೆ ಕೆಜಿಗೆ 30ರಿಂದ 60 ರೂಪಾಯಿಯವರೆಗೂ ಮಾರಾಟವಾಗುತ್ತಿದೆ. ಇನ್ನು ಇಲ್ಲಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಮಾರುಕಟ್ಟೆಗೆ ಹಾಕಲಾಗುತ್ತೆ. ಅಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹುಣಸೆ ರಫ್ತಾಗುತ್ತೆ. ಹುಣಸೆ ಮರ ಅಂದರೆ ಹುಣಸೆಕಾಯಿ ಹಿಂದೆ ನೀವು ನೋಡಿಲ್ಲ, ಹಿಂದೆ ತಲೆಮಾರಿಗಳಿಂದ 200 ವರ್ಷಗಳಿಂದ ಹುಣಸೆ ಹಣ್ಣು ರುಚಿಯಲ್ಲಿ ಹುಳಿಯಾದರೂ ಕೂಡ ಆರೋಗ್ಯಕ್ಕೆ ಬಲು ಸಿಹಿ ಅಂದರೆ ತಪ್ಪಲ್ಲ. ಇಂತಹ ನೈಸರ್ಗಿಕ ಹುಣಸೆಗೆ ಸದ್ಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಬಂದಿದ್ದು ಆ ಜಿಲ್ಲೆಯ ರೈತರು ಫುಲ್ ಖುಷಿಯಾಗಿದ್ದಾರೆ.